ಹಾಯ್ ಫ್ರೆಂಡ್ಸ್, ನಾನು ವಿಡಿಯೋದಲ್ಲಿ ನುವಾರ ಎಲ್ಲದ ಟೀ ಎಸ್ಟೇಟ್ ಹಾಗೂ ನಾವು ಉಳ್ಕೊಂಡಿರೋ ವಿಲ್ಲಾ ಬಗ್ಗೆ ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ರಾಮಾಯಣಕ್ಕೆ ರಿಲೇಟೆಡ್ ಆದ ಸೀತೆ ಉಳ್ಕೊಂಡಿದ್ದ ಪ್ಲೇಸ್ನ ತಿಳಿಸ್ತಾ ಹೋಗ್ತೀನಿ, ವಾಚ್ ಮಾಡಿ. ನೋಡಿ ಫ್ರೆಂಡ್ಸ್, ನುವಾರ ಎಲ್ಲದಲ್ಲಿ ಸೀತೆಯನ್ನು ರಾವಣ ಬಂಧಿಸಿಟ್ಟಿರೋ ಜಾಗ ಇದು. ಇದಕ್ಕೆ ಅಶೋಕ ವಾಟಿಕ ಅಂತ ಕರೀತಾರೆ. ರಾವಣ ಸೀತೆನ ಬಂಧಿಸಿಟ್ಟಿರೋ ಜಾಗ ನೋಡಿ ಇದೆ. ಇಲ್ಲಿ ಒಂದು ಟೆಂಪಲೇ ಮಾಡಿಬಿಟ್ಟಿದ್ದಾರೆ ಸೀತೆ ಬಂಧಿಸಿರೋ ಜಾಗದಲ್ಲಿ. ರಾಮ, ಲಕ್ಷ್ಮಣ ಹಾಗೂ ಸೀತೆ ಹಾಗೂ ಆಂಜನೇಯ ದೇವಸ್ಥಾನ, ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ನೀರು ಹರಿತಾ ಇದೆ. ಅದೇ ರೀತಿ ಆಂಜನೇಯ ಬಂದು ಹೋಗಿರೋ ಪ್ಲೇಸಲ್ಲಿ ಇಲ್ಲಿ ಅವ್ರ ಪಾದ ಇದೆ. ಪಾದಗಳಿಗೆ ಈಗಲೂ ಪೂಜೆ ಮಾಡ್ತಾರೆ. ಹಿಂದೆ ಒಳ್ಳೆ ಸೀನರಿ, ನದಿ ಹರಿತಾ ಇದೆ. ಅದೇ ರೀತಿ ಇಲ್ಲಿ ಪ್ರಸಾದ, ಅನ್ನ ಸಂತರ್ಪಣ ಎಲ್ಲ ನಡೀತಾ ಇದೆ. ನೋಡಿ, ನಾವು ಎಂಟ್ರಿ ಆಗ್ತಾ ಇದ್ದೀವಿ ಈಗ. ಈ ಸೀತಾ ಅಮ್ಮನ ಟೆಂಪಲ್ಲು ಅದು ಓಪನಿಂಗ್ ಟೈಮ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6:30 ತನಕ. ಇದ್ರದ್ದು ಫೀಸ್ ಬಂದು ಶ್ರೀಲಂಕನ್ ಕರೆನ್ಸಿಲಿ 100 ರೂಪಾಯಿ. ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಒಬ್ಬರಿಗೆ 32 ರೂಪಾಯಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಶ್ರೀರಾಮನ ಗುಡಿ. ಯಾವುದೇ ರೀತಿ ಮೊಬೈಲು ಅಲೋ ಇರಲಿಲ್ಲ, ವಿಡಿಯೋ ಕವರೇಜ್ಗೆ ಅಲೋ ಇರಲಿಲ್ಲ. ನಾವು ಕಷ್ಟಪಟ್ಟು ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ ಸೀತಾಮಾತೆ ಗುಡಿ. ರಾವಣ ಇಲ್ಲೇ ಬಂಧಿಸಿಟ್ಟಿದ್ದ ಅಂತ ಅದರ ಕುರುವಾಗಿ ಸೀತಾಮಾತೆ ಸ್ಟ್ಯಾಚ್ಯೂ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ನಾವು ಹೋಗಿದ್ದ ಟೈಮಲ್ಲೂ ಪೂಜಾ ಕಾರ್ಯಕ್ರಮ ನಡೀತಾ ಇತ್ತು. ನೋಡಿ ಫ್ರೆಂಡ್ಸ್, ನೋಡಿ ಸೀತಾದು ವಿಗ್ರಹ. ಇದನ್ನು ಝೂಮ್ ಮಾಡಿ ತೋರಿಸಿದ್ದೀನಿ. ನೀವು ಇಲ್ಲಿಂದಲೂ ಸಹ ದರ್ಶನ ಮಾಡ್ಬೋದು. ಆದರೂ ನಿಮ್ಮ ಕೈಲಿ ಸಾಧ್ಯವಾದರೆ ಶ್ರೀಲಂಕಾಕ್ಕೆ ಹೋದರೆ ಈ ಪ್ಲೇಸ್ನ ಭೇಟಿ ಮಾಡಿ ಬನ್ನಿ. ನೋಡಿ, ದೇವಸ್ಥಾನದ ಪಕ್ಕದಲ್ಲಿ ನದಿ ಹೋಗ್ತಾ ಇದೆ. ಸೀತಾಮಾತೆನ ರಾವಣ ಬಂಧಿಸಿಟ್ಟಿದ್ದಾಗ ಈ ಜಾಗದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾಯಿದ್ರು ಅಂತ ಪ್ರತೀತಿ. ಅದಕ್ಕೆ ಇದು ಸೀತಾ ನದಿ ಅಂತಲೇ ಕರೀತಾರೆ ಇದಕ್ಕೆ. ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹನುಮಂತನ ಪಾದದ ಗುರುತು. ಸೀತಾಮಾತೆ ಇಲ್ಲಿದ್ದಾಗ ಹನುಮಂತ ಬಂದು ಸೀತಾಮಾತೆನ ಭೇಟಿ ಮಾಡಿರೋ ಜಾಗ. ಈ ಪಾದದ ಗುರುತಿಗೆ ಈಗಲೂ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ನೋಡಿ, ಅಲ್ಲೇ ಹಿಂದಗಡೆ ಸೀತಾಮಾತೆ ಹಾಗೂ ಆಂಜನೇಯ ಭೇಟಿಯಾಗಿದ್ದ ಸ್ಟ್ಯಾಚ್ಯೂನ ನಿಲ್ಲಿಸಿದ್ದಾರೆ. ಇದು ಇಲ್ಲಿ ಪವಿತ್ರ ನದಿ ಹರಿತಾ ಇದೆ. ನೋಡಿ, ಪವಿತ್ರ ನದಿ. ಇಲ್ಲಿ ಆಂಜನೇಯನ ಪಾದ ಇಲ್ಲಿ ಆಂಜನೇಯನ ಚಿತ್ರ ಇದೆ. ಆಂಜನೇಯನ ಪಾದ ವಿಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮುಂದೆ ಟ್ರಾವೆಲ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ.